ಸೃಷ್ಟಿನ ಪ್ರೀತಿಸಬೇಕು. ಪರಮಾತ್ಮ ಸೃಷ್ಟಿ ಮಾಡಿದ್ದನ್ನು ಪ್ರೇಮಿಸದೇ ಇದ್ದರೆ ನಾವು ಕ್ರಿಯೇಟಿವ್ ಆಗಕ್ಕೆ ಸಾಧ್ಯವೇ ಇಲ್ಲ. ಒಂದು ಗಿಡ ಅದರ ಹಸಿರು ಅದರ ಸೊಬಗನ್ನು ನಾವು ಎಂಜಾಯ್ ಮಾಡದೆ ಗಿಡಗಳ ಚಿತ್ರ ಬರೆದಿಟ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ನಾವು ಕಲಾವಿದ ಆಗಲ್ಲ, ಆರ್ಟಿಸ್ಟ್ ಆಗಲ್ಲ. ಕಾಡಲ್ಲಿ ಗಿಡ ಮರಗಳನ್ನು ಒಂದಕ್ಕೊಂದು ಉಜ್ಕೊಂಡು ಒಂದು ಸಂಗೀತ ಹೊರಟಾಗ ಅದನ್ನು ಆಸ್ವಾದಿಸದೇ ಇದ್ದರೆ ನಾವು ಏನೇ ಆಗಲಿ ಕೊಳಲು ನುಡಿಸಿದ್ರೂ ಕೂಡ ಸ್ಟೇಜ್ ಮೇಲೆ ವೇದಿಕೆ ಮೇಲೆ ನಾವು ಆರ್ಟಿಸ್ಟ್ ಆಗ್ಬೋದು. ಆದರೆ ಪರಮಾತ್ಮನ ಲೆಕ್ಕದಲ್ಲಿ ನಾವು ಕ್ರಿಯೇಟಿವ್ ಅಲ್ಲ. ನಾವು ಆಳವಾಗಿ ಪ್ರಕೃತಿಯನ್ನು ಆಳವಾಗಿ ಅವನ ಸೃಷ್ಟಿಯನ್ನು ಪ್ರೀತಿಸಿದ್ರೆ ಆ ಧರ್ಮ ಸೂಕ್ಷ್ಮ ಏನು ಅಂತ ಗೊತ್ತಾಗತ್ತೆ. ಯಾಕೆಂದರೆ ಈ ಸೃಷ್ಟಿಕರ್ತನ ಪ್ರೀತಿಸಬೇಕಾದ್ರೆ ಅವನ ಸೃಷ್ಟಿನೇ ಪ್ರೀತಿಸಬೇಕು. ಯಾವಾಗ ನಾವು ಪ್ರೀತಿಸ್ತೀವಿ ಅವನಿಗೆ ನಮಗೆ ಒಂದು ಸಂಬಂಧ ಸಂಪರ್ಕ ಉಂಟಾಗತ್ತೆ ಅನ್ನೋದೇ ಆ ಧರ್ಮ ಸೂಕ್ಷ್ಮ. ಪರಮಾತ್ಮನಿಗೆ ಹತ್ತಿರ ಆಗ್ತೀವಿ ಅವನ ಸೃಷ್ಟಿನ ಪ್ರೀತಿಸಿದ್ರೆ. ನಾವು ಆನಂದವಾಗಿ ಆಳವಾಗಿ ಪ್ರೀತಿಸಬೇಕು. ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಆ ಕನ್ನಡಿ ಇದೆ. ಆ ಕಾನ್ಷಿಯಸ್ನೆಸ್ ಅಂತ ಏನಂತೀವಿ ಅದು ಸತ್ಯವನ್ನು ಪ್ರತಿಬಿಂಬಿಸೋ ಕನ್ನಡಿ. ನಾವು ಆ ಪ್ರಕೃತಿಯನ್ನು ಆ ಸೃಷ್ಟಿನ ಪ್ರೀತಿಸಿದ್ರೆ ಅದರ ವಿಸ್ಮಯಗಳೆಲ್ಲ ಈ ಕನ್ನಡಿನಲ್ಲಿ ನಾವು ನೋಡ್ಬೋದು. ಅದ್ಭುತಗಳನ್ನು ನೋಡ್ಬೋದು, ಆಶ್ಚರ್ಯಗಳನ್ನು ನೋಡ್ಬೋದು. ಎಲ್ಲ ರಿವೀಲ್ ಆಗುತ್ತೆ ನಮಗೆ. ಪರಮಾತ್ಮನ ಭಾಷೆ ನಮ್ಗೆ ಅರ್ಥ ಆಗುತ್ತೆ. ಆ ಮೌನದ ಪ್ರೇಮದ ಭಾಷೆ ಅರ್ಥ ಆಗುತ್ತೆ. ಗಾಡ್ ನೋಸ್ ಓನ್ಲಿ ಒನ್ ಲ್ಯಾಂಗ್ವೇಜ್ ಆಫ್ ಲವ್ ಅಂತಾರೆ. ಆ ಪ್ರೇಮದ ಭಾಷೆ ನಾವು ಯಾವಾಗ ಪ್ರೇಮಿಸ್ಬಿಡ್ತೀವಿ ಅವನ ಸೃಷ್ಟಿಯನ್ನು ಅವನಿಗೆ ಹೇಳೋದೇನೂ ಇಲ್ಲ. ನಾವು ಎಲ್ಲ ಆಗಿದೆ, ಅವನಿಗೆಲ್ಲ ಗೊತ್ತಾಗೋಗುತ್ತೆ, ಏನೂ ಬಾಕಿ ಉಳಿಯಲ್ಲ. ಯಾವಾಗ ನಾವು ಪ್ರಾರ್ಥನೆ ಆಗೋಯ್ತದು ಅವನ ಸೃಷ್ಟಿನ ನಾವು ಪ್ರೀತಿಸ್ಬಿಟ್ರೆ ಭಾರಿ ದೊಡ್ಡ ಪ್ರಾರ್ಥನೆ, ಅದು ದೊಡ್ಡ ಆರಾಧನೆ, ಅದು ಕಲಾ ಉಪಾಸನೆ. ಅದು ಅವನ ಕಲೆಯನ್ನು ಅವನು ಸೃಷ್ಟಿ ಮಾಡಿದ ಕಲೆಯನ್ನು ನಾವು ಪ್ರೀತಿಸ್ಬಿಟ್ರೆ ಅದೇ ಕಲಾ ಉಪಾಸನೆ. ನಾವು ಅದಕ್ಕೆ ಸಪರೇಟಾಗಿ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ನಮಗೆ ನಿರ್ದಿಷ್ಟವಾದ ಕಾಲ ಅಥವಾ ವಿಧಿ ಆ ವಿಧಾನಗಳು ಏನೂ ಬೇಕಿಲ್ಲ. ಪರಮಾತ್ಮನ ಸೃಷ್ಟಿಯನ್ನು ಪ್ರೀತಿಸಿದವ್ರಿಗೆ ಅದೇ ಪ್ರಾರ್ಥನೆ. ಧರ್ಮ ಅನ್ನೋದು ಜೀವಂತ. ಧರ್ಮ ಅನ್ನೋದು ನಿಯಮಗಳು ಹಾಕ್ಕೊಂಡು ಮಾಡಿಕೊಡೋ ಕಟ್ಟಳೆಗಳಲ್ಲ. ಜೀವಂತ ಹೃದಯದ ತುಡಿತ, ಪ್ರೇಮ, ಧರ್ಮ ಅನ್ನೋದು ಯಾವಾಗಲೂ ಕೂಡ ಆ ಹೃದಯದ ಅಂತರಾಳದಲ್ಲಿ ಎಲ್ಲರಲ್ಲೂ ಕೂಡ ಮಿಡಿತಾ ಇದೆ. ರಕ್ತದಲ್ಲಿ, ಧಮನಿಯಲ್ಲಿ, ನಾಡಿಯಲ್ಲಿ ಆ ಧರ್ಮ ಮಿಡಿತಾ ಇದೆ. ಆ ಧರ್ಮವನ್ನು ಯಾವಾಗ ರಿಚುವಲ್ ಮಾಡಿಬಿಡ್ತೀವೋ ಅದನ್ನು ಕಳ್ಕೊಂಡ್ಬಿಡ್ತೀವಿ. ಆ ಧರ್ಮನ ರಿಚುವಲ್ ಮಾಡಬಾರ್ದು. ನೋಡಬೇಕು, ಪ್ರಕೃತಿನಲ್ಲಿ ಸೃಷ್ಟಿ ಆಗಿದ್ದೆಲ್ಲವೂ ಕೂಡ ಇಟ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್. ಪರಮಾತ್ಮನ ಪ್ರಕಟ ರೂಪ. ಅದನ್ನು ಪ್ರೀತಿಸದೆ ನಾವು ಪರಮಾತ್ಮನ ಪ್ರೀತಿಸೋಕ್ಕಾಗತ್ತಾ? ಅದನ್ನು ಪ್ರೀತಿಸಿದ್ರೆ ಅದರ ಹಿಂದೆನೇ ಅಪ್ರಕಟ ರೂಪದಲ್ಲಿ ಅನ್ಮ್ಯಾನಿಫೆಸ್ಟ್ ಗಾಡ್ ಈಸ್ ಬಿಹೈಂಡ್ ದಿ ಮ್ಯಾನಿಫೆಸ್ಟೇಷನ್. ಅವನು ಅಲ್ಲೇ ಅಡುಗೆ ಕೂತಿದ್ದಾನೆ. ನಾವೇನೇನು ಸೇವೆ ಮಾಡ್ತೀವಿ ನಿಸ್ವಾರ್ಥವಾಗಿ ಪ್ರಪಂಚಕ್ಕೆ, ಪ್ರಕೃತಿಗೆ, ಅವನು ಸೃಷ್ಟಿ ಮಾಡಿದ ಎಲ್ಲದಕ್ಕೂ ನಾವು ಯಾವಾಗ ಗೌರವಿಸಿ ಸೇವೆ ಮಾಡ್ತೀವಿ ಅದೆಲ್ಲ ಅವನಿಗೆ ತಲುಪುತ್ತೆ. ಅವನ ಹಿಂದೆ ಕೂತ್ಕೊಂಡು ಅನ್ಮ್ಯಾನಿಫೆಸ್ಟ್ ಆಗಿ ಎಲ್ಲವನ್ನ ಸ್ವೀಕರಿಸ್ತಾನೆ. ಅವನು ಎಲ್ಲವನ್ನೂ ಅವನು ತೆಗೆದುಕೊಳ್ತಾನೆ. ಧರ್ಮದ ಹೆಸರಿನಲ್ಲಿ ದೇವರ ಪೂಜೆ ಮಾಡಿಬಿಟ್ಟು ಮಂತ್ರಗಳಲ್ಲಿ ಪರಮಾತ್ಮನನ್ನು ಹೊಗಳಿದ್ದು ನೀನು ಸೃಷ್ಟಿಕರ್ತ, ದೇಹನೇ ದೇವಾಲಯ ಆಯಿತು, ಒಳಗಡೆ ನೀನು ಇಷ್ಟು ಈ ಹೆಬ್ಬೆಟ್ಟಿನ ಗಾತ್ರ ಇದೆಯಾ, ಆತ್ಮರೂಪದಲ್ಲಿ ಎಲ್ಲರಲ್ಲೂ ಇದೆಯಾ, ಸರ್ವಾಂತರ್ಯಾಮಿ ಇಂಥ ಮಂತ್ರಗಳಲ್ಲೆಲ್ಲ ಹೇಳಿಬಿಟ್ಟು ಹೊರಗಡೆ ಬಂದು ಅವನ ಸೃಷ್ಟಿನೇ ನಾಶ ಮಾಡಿ ಅವನು ಸೃಷ್ಟಿಸಿರೋರನ್ನೇ ದ್ವೇಷ ಮಾಡಿ ಅಹಂಕಾರದಲ್ಲಿ ಕೂಗಾಡಿದ್ರೆ ಏನು ಪ್ರಯೋಜನ ಬಂತು? ನಾವು ನೋಡಿದಾಗ, ನಮ್ಮನ್ನು ನಾವು ಗಮನಿಸ್ಕೊಂಡು ನೋಡಿದಾಗ ನಮ್ಮನ್ನು ನಾವು ಅರಿತೇ ಇಲ್ಲ. ನಮ್ಮನ್ನು ನಾವು ಅರಿಯೋವರೆಗೂ ಇದು ಪರಮಾತ್ಮನ ಸೃಷ್ಟಿ, ನಾನು ಸೃಷ್ಟಿಯ ಒಂದು ಭಾಗ, ನಾನು ಏನು ಅಂತ ಅರಿಯೋವರೆಗೂ ಕೂಡ ನಮ್ಮ ಜೀವನ ಸೊನ್ನೆ, ಖಾಲಿ, ಅರ್ಥಹೀನವಾಗಿಬಿಡುತ್ತೆ ನಮ್ಮ ಜೀವನ. ಎಲ್ಲರೂ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಏನೋ ಆಗಕ್ಕೆ ಹೊರಟಿದ್ದಾರೆ ಜೀವನದಲ್ಲಿ. ನಾನು ಸಾಹುಕಾರ ಆಗಬೇಕು, ನಾನು ಪವರ್ ಗಿಟ್ಟಿಸ್ಕೋಬೇಕು, ನಾನು ಒಂದು ದೊಡ್ಡ ಒಂದು ಫೇಮಸ್ ಆಗಬೇಕು, ಸೆಲೆಬ್ರಿಟಿ ಆಗಬೇಕು, ಏನೋ ಆಗಕ್ಕೆ ಎಲ್ಲರೂ ಹೊರಟಿರೋದ್ರಿಂದ ಆಗೋದು ಅವಶ್ಯಕತೆ ಇಲ್ಲ. ಆಗಕ್ಕೆ ಹೊರಟಿರೋದ್ರಿಂದ ಇಲ್ಲಿ ಸ್ಪರ್ಧೆಗಳಿರೋದ್ರಿಂದ ಹೊರಗಡೆ ಇದು ಈಗೋ ಟ್ರಿಪ್ ಆಗಿರೋದ್ರಿಂದ ನಾವು ಗಂಭೀರವಾಗಿಬಿಡ್ತೀವಿ, ನಾವು ಸೀರಿಯಸ್ ಆಗಿಬಿಡ್ತೀವಿ. ಯಾಕೆಂದರೆ ಅದು ಸ್ಪರ್ಧೆ. ಅಲ್ಲಿ ನಾವು ನಿಜವಾದ ಸರಳತೆ, ಸಹಜತೆ, ನಮ್ಮಲ್ಲಿರುವ ಆ ಚಿಯರ್ಫುಲ್ನೆಸ್, ಆ ಒಳಗು ಸಂತೋಷ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಯಾಕೆ ಅಂದರೆ ನಾವೇನೋ ಆಗೋದಕ್ಕೆ ಹೊರಟಿದ್ದೀವಿ ಜೀವನದಲ್ಲಿ. ನಾವು ಆವಾಗ
ಒಂದು ತಮಾಷೆ ಆಗಲಿ, ನಗು ಆಗಲಿ, ಸ್ನೇಹ ಆಗಲಿ, ಸಲಿಗೆ ಆಗಲಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲವೂ ಕೂಡ ಸೀರಿಯಸ್ ಆಗಿಬಿಡ್ತೀವಿ. ಯಾಕೆಂದರೆ ಜೀವನದಲ್ಲಿ ಏನೋ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳೋದನ್ನು ಕಳ್ಕೊಂಡ್ಬಿಡ್ತೀವಿ. ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ, ಹೆಣ ನಗತ್ತಾ? ಹೆಣ ನಗಲ್ಲ, ಸೀರಿಯಸ್ ಆಗಿ ಗಂಭೀರವಾಗಿರುತ್ತೆ. ಯಾವತ್ತು ನಾವು ನಮ್ಮ ನಿಜವಾದ ಮುಖವನ್ನು, ಒರಿಜಿನಲ್ ಫೇಸ್ನ ಕಂಡುಕೊಳ್ಳಲ್ಲ. ನಾವು ಯಾವಾಗ ಮುಖವಾಡ ಹಾಕ್ಕೊಂಡು ಸುಳ್ಳು ಮುಖವಾಡ ಹಾಕ್ಕೊಂಡಿರ್ತೀವಿ, ನಾವು ಇದ್ದು ಸತ್ತ ಹಾಗೆ ಅಲ್ವಾ? ಆ ಸತ್ತ ಆ ಮುಖವಾಡ ಅಂದರೆ ಆ ಮುಖವಾಡ ನಗಕ್ಕೆ ಸಾಧ್ಯನಾ? ಇಲ್ಲ. ಅದು ಎಲ್ಲರಿಗೋಸ್ಕರ ಇರೋದ್ರಿಂದ ಗಂಭೀರವಾಗೇ ಇರಬೇಕಾಗತ್ತೆ. ನಗಕ್ಕೆ ಸಾಧ್ಯವೇ ಇಲ್ಲ. ನಗಕ್ಕೆ ಬಹಳ ಬಿಗುಮಾನ ಆಗುತ್ತೆ. ಭಾವುಕರಾಗಲ್ಲ ಅಂಥವರು. ನೋಡಿ, ಯಾವತ್ತು ನಮ್ಮ ಜೀವನದಲ್ಲಿ ನಗು ನಿಂತು ಹೋಗುತ್ತೆ, ಆ ಭಾವುಕರಾಗೋದನ್ನು ನಿಲ್ಲಿಸ್ಬಿಡ್ತೀವಿ, ಆಗ ನಮ್ಮ ಸಾವು ಪ್ರಾರಂಭ ಅಲ್ಲೇ ಅಂತ ತಿಳ್ಕೋಬೇಕು. ನಿಜವಾಗ್ಲೂ ಒಂದು ಹೆಸರು ಬದಲಾಯಿಸಿದ್ರೆ ನಾವು ಬದಲಾಗ್ತೀವ? ಖಂಡಿತ ಇಲ್ಲ. ಅವರು ಹೆಸರು ಬದಲಾಯಿಸಿದವರು ಅಂತ ಕರೀತಾರಷ್ಟೇ. ಯಾವುದೋ ಮಾಯೆ, ಇದು ಒಂದು ಡ್ರಗ್ ಥರ, ಇಂಟಾಕ್ಸಿಕೇಟಿಂಗ್ ಡ್ರಗ್ ಮಾಯೆ ಅನ್ನೋದು. ನಾವು ಯಾವುದು ಅಲ್ವೋ ಅದನ್ನು ನಾವು ಅಂತ ನಂಬಿಸ್ಬಿಟ್ಟಿದೆ ಎಲ್ಲರಿಗೂ. ನಾನಿದು ಅಂತ ನಂಬಿಟ್ಟಿದ್ದೀವಿ, ಅದು ಮಾಯೆ. ಆದರೆ ನಾವು ಸಮಾಧಾನಕ್ಕೆ ನನ್ನ ಕರ್ಮ ಇದು ಅಥವಾ ಡೆಸ್ಟಿನಿ ಏನೋ ಹೇಳಿಕೊಂಡು ಸಮಾಧಾನ ಪಟ್ಕೊಳ್ತಿದ್ದೀವಿ. ಆದರೆ ನಾವು ನಂಬಿಟ್ಟಿದ್ದೀವಿ, ಅದು ನಾವಲ್ಲ. ನಿಜವಾಗ್ಲೂ ಮಾಯೆಯಿಂದ ಬಿಡಿಸ್ಕೊಳ್ಳೋದೇನು, ಮಾಯೆ ಅಂದರೆ ಏನು, ಮಾಯೆಯಿಂದ ಬಿಡಿಸ್ಕೊಂಡು ಹೊರಗೆ ಬರೋದು ಏನು, ನಾನು ಯಾರು ಅಂತ ತಿಳ್ಕೊಳ್ಳೋದು ಹೇಗೆ, ಇದೆಲ್ಲ ಚಿಂತನೆಗಳು ಮನುಷ್ಯನಿಗೆ ಬರಬೇಕು. ಇಂಥ ಪ್ರಶ್ನೆಗಳು ಬಂದಾಗ ನಾವು 2 ಸ್ಟೆಪ್ಸ್ ತಗೋಬೇಕು. ಅದಕ್ಕೆ ಮೊದಲನೇ ಸ್ಟೆಪ್ನಲ್ಲಿ ನಾವು ನಮ್ಮನ್ನು ತಿಳ್ಕೊಳ್ಳೋವರೆಗೂ ನಾವು ಅಂದ್ಕೊಳ್ಬೇಕು, ಐ ಆಮ್ ನಾಟ್ ವಾಟ್ ಐ ಅಪಿಯರ್. ನಾನೇನು ಕಾಣ್ತಾ ಇದ್ದೀನೋ ಅದು ನಾನಲ್ಲ. ಇದು ಮೊದಲನೇ ಮಂತ್ರ ಮಾಡ್ಕೋಬೇಕು. ಪ್ರಕೃತಿಯ ಒಂದು ಭಾಗ ನಾನು ಅಂತ ಅನುಭವಕ್ಕೆ ಬರಬೇಕಾದ್ರೆ, ಸೃಷ್ಟಿಯಲ್ಲಿ ನಾನು ಶ್ರೇಷ್ಠವಾದ ಸೃಷ್ಟಿ ಅಂತ ನನಗೆ ಗೊತ್ತಾಗಬೇಕಾದ್ರೆ ಮೊದಲು ಅಂದ್ಕೊಳ್ಬೇಕು, ನಾನು ಏನು ಕಾಣಿಸ್ತಾ ಇದೆಯೋ ಅದು ನಾನಲ್ಲ. ಐ ಆಮ್ ನಾಟ್ ವಾಟ್ ಐ ಅಪಿಯರ್. ರಾಮ ಮಂತ್ರದ ಥರ ದಿನನಿತ್ಯ ಅದು ಮನಸ್ಸಿಗೆ ಬರ್ತಾನೆ ಇರಬೇಕು. ಹಾಗೆ ಬಂದಾಗ ನಮಗೆ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು, ಜೊತೆಲೇ ಅರ್ಜಿ ಇರಬೇಕು, ನಾನು ಯಾರು ಅಂತ ತಿಳ್ಕೊಳ್ಳೋದು. ಆವಾಗ ನಾವು ಸಿಂಪ್ಟಮ್ಸ್ ನಮಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ನಾನು ಯಾವುದಲ್ಲ, ನಾನು ಯಾಕಿದಲ್ಲ, ನಾನು ಯಾವುದು ಅನ್ನೋದ್ರ ಬಗ್ಗೆ ಆ ಸಿಂಪ್ಟಮ್ಸ್ನ ಎಕ್ಸಾಮಿನೇಷನ್ ಮಾಡೋಕ್ಕೂ, ಅಥವಾ ಕಾಸ್, ಇದಕ್ಕೆ ಕಾರಣ ಏನು, ಹೀಗೆ ನಾನು ಮಾಡ್ತಾ ಇರೋದಕ್ಕೆ, ನಾನು ಅಲ್ಲದೆ ಇರೋದನ್ನು ನಂಬಿದ್ದೀನಲ್ಲ, ಅದು ಏನು ಕಾರಣ, ಸಿಂಪ್ಟಮ್ ಆ್ಯಂಡ್ ಕಾಸ್ ತಿಳ್ಕೊಳ್ಬೇಕಾದ್ರೆ ಒಂದು ಅರ್ಜ್ ಬೇಕು, ಜೊತೆಯಲ್ಲಿ ಪೇಷನ್ಸ್ ಬೇಕು. ಜೀವನದಲ್ಲಿ ಆತ್ಮ ಸಂಶೋಧನೆಗೆ ಪೇಷನ್ಸ್ ಬೇಕು, ಮತ್ತು ಒಂದು ಸೀರಿಯಸ್ನೆಸ್ ಬೇಕು. ನಾನು ಯಾರು ಅಂತ ತಿಳ್ಕೋಬೇಕು ಅನ್ನೋದು. ಗುರುಗಳ ಹತ್ರ ಹೋಗಿ ಆ ಒಂದು ಸ್ಪಿರಿಚುಯಾಲಿಟಿ ಬುಕ್ಸ್ನ ಓದಿ, ಎಂಥೆಂಥವರು ಆ ಒಂದು ಎನ್ಲೈಟನ್ ಪೀಪಲ್ ಪುಸ್ತಕ ಓದಿ ಗುರುಗಳೇನು ಹೇಳ್ತಾರೆ, ನಾನು ಹೇಳೋದಿಷ್ಟೇನೇನೆ, ನೋಡಿ ಮಕ್ಕಳ, ನೀವು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ, ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದೀರೋ ಅದು ನೀವು ಅಲ್ಲ. ಯಾರು ಏನು ಹೇಳಿದ್ರು ನಿಮ್ಮ ಬಗ್ಗೆ ನೀನದು ಅಂತ ನಂಬೇಡಿ, ನಿನ್ನನ್ನು ನೀವು ಕಂಡ್ಕೊಳ್ಳಿ, ಫೈಂಡ್ ಯುವರ್ ಸೆಲ್ಫ್. ಯಾರು ಹೇಳಿದ್ದು ನಂಬೇಡಿ, ನಿಮ್ಮನ್ನು ನೀವು ಕಂಡ್ಕೊಳ್ಳಿ ಅಂತ. ಹಾಗೆ ಹೇಳಿದಾಗ ನಿಜವಾಗ್ಲೂ ಸೀರಿಯಸ್ ಸ್ಟೆಪ್ಸ್ ಯಾರು ತಗೊಳ್ತಾರೋ, ಗುರುಗಳ ಮಾತು ಕೇಳು, ಹೌದು ಏನೋ ಇರಬೇಕು ಇಲ್ಲಿ ಅಂತ ಶುರು ಮಾಡಿದಾಗ, ಇಂಟ್ರಾಸ್ಪೆಕ್ಷನಲ್ಲಿ ಮೊದಲು ನಾನು ನನ್ನ ಬಗ್ಗೆ ಏನನ್ನ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನಾವು ಹೇಳ್ತೀವಲ್ಲ ಎಲ್ಲರಿಗೂ, ಏನು ಅನ್ಕೊಂಡ್ಬಿಟ್ಟಿದ್ಯಾ ನನ್ನ, ಆ ಸ್ಥಿತಿ ಹಾಕಿ ಕೇಳ್ತೀವಿ. ಅದರ ಬದಲು ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನನ್ನ ಅಸಂಪ್ಷನ್ಸ್ ಏನು, ನನ್ನ ಐಡಿಯಾಗಳೇನು, ನನ್ನ ಬಗ್ಗೆ ನನ್ನನ್ನು ಏನಂತ ಐಡಿಯಾ ಇಟ್ಕೊಂಡಿದ್ದೀನಿ, ಕಾನ್ಸೆಪ್ಟ್ ಏನು ನನ್ನ ಬಗ್ಗೆ, ನನಗೆ ಒಪಿನಿಯನ್ ಏನು ಅಂತ ಗೊತ್ತಾಗ್ತಾ ಇಂಟ್ರಾಸ್ಪೆಕ್ಷನ್ನಲ್ಲಿ ನಾನು ಕಾಣ್ತಾ ಇರೋದು ನಾನಲ್ಲ. ಆ ಬ್ಯಾಕ್ಗ್ರೌಂಡ್ನಲ್ಲಿ ನೀವು ಒಂದೊಂದೇ ರಿಜೆಕ್ಟ್ ಮಾಡ್ತಾ ಬರ್ತೀರ. ಇದು ವಿವೇಕ ಜಾಗೃತಿಯಾಗಿದ್ದ ಲಕ್ಷಣ. ಆ ಗುರು ವಚನದ ಮೇಲೆ ನೀವು ನಿಮ್ಮನ್ನು ಅದನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಬರ್ತೀರ. ರಿಜೆಕ್ಟ್ ಮಾಡ್ತಾ ಬಂದಾಗ ನಿಮಗೆ ಗೊತ್ತಾಗತ್ತೆ. ಈ ಒಂದು ಸ್ಥಿತಿನಲ್ಲಿ ನಾವು ಸತ್ಯವನ್ನು ನೋಡೋದಕ್ಕೆ ಶುರು ಮಾಡ್ತೀವಿ, ಆ ಸತ್ಯವನ್ನು ಕಾಣೋದಕ್ಕೆ ಶುರು ಮಾಡ್ತೀವಿ. ಇದುವರೆಗೂ ನಾನು ಮಾಡಿದ್ದೆಲ್ಲನೂ ನಾನು ಏನು ಅಲ್ಲನೋ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮಾಡಿದ್ನಲ್ಲ. ಇದುವರೆಗೂ ನಾವು ಮಾಡಿದ್ದೆಲ್ಲ ನಿಮ್ಮ ಏನೇನು ಇದು ಮಾಡಿದೆ ಅಂತ ಅನ್ನಿಸ್ತಾ ಇರುತ್ತಲ್ಲ, ಇಷ್ಟೂ ಯಾವುದು ನಾನು ಅಲ್ವೋ ಅದನ್ನು ರಕ್ಷಣೆ ಮಾಡೋದಕ್ಕೆ ಮಾಡಿಬಿಟ್ಟಿದ್ದೀನಲ್ಲ. ಆ ತಪ್ಪು ಬಲವಾಗಿ ಮಾಡಿಬಿಟ್ಟಿದೆಯಲ್ಲ, ತಪ್ಪು ಬಲವಾಗಿಬಿಟ್ಟಿದೆಯಲ್ಲ, ಈ ತಪ್ಪುಗಳಿಂದ ನಾನು ಅಂದ್ಕೊಂಡಿದ್ದ ತಪ್ಪೇ ಬಲವಾಗಿಬಿಟ್ಟಿದೆಯಲ್ಲ ಅಂತ ಅಂದಾಗಲ ಎಷ್ಟೋ ವಿಚಾರಗಳು ನಮ್ಮಿಂದ ಹೊರಕ್ಕೆ ಹಾಕಲ್ಪಡುತ್ತೆ. ಆ ಟೈಮ್ನಲ್ಲಿ ಸೆಕೆಂಡ್ ಮಂತ್ರ ಯಾವುದು ಅಂದರೆ, ನಾನು ದೇಹ ಅಲ್ಲ, ಈ ಮನಸ್ಸು ನಾನಲ್ಲ, ನಾನು ಸಾಕ್ಷಿನೂ ಅಲ್ಲ,
ನಾನು ಈ ಸೃಷ್ಟಿಯಲ್ಲಿ ಒಂದು ಚಿಕ್ಕ ಚೂರು, ಐ ಆಮ್ ಓನ್ಲಿ ಎ ಡಸ್ಟ್, ನಾನು ಬರೀ ಒಂದು ತುಣುಕು ಅಷ್ಟೇನೇನೆ ಅನ್ನೋದನ್ನು ನಾವು ದೃಢವಾಗಿ ನಂಬಬೇಕು. ಇದ್ಯಾವುದು ನಾನಲ್ಲ ಅಂತ. ಅದೇ 20 ನಿಮಿಷ ಮಾಡಬೇಕಾಗಿರೋದು. ನಾವು ಉಸಿರಾಟದ ಕಡೆ ಗಮನ ಕೊಟ್ಟು 20 ನಿಮಿಷ ಕೂತಿದ್ದಾಗ ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಸಾಕ್ಷಿ ನಾನಲ್ಲ, ನಾನು ಈ ಸೃಷ್ಟಿನಲ್ಲಿ ಒಂದು ಸಣ್ಣ ತುಣುಕು, ಚಿಕ್ಕ ಚೂರು ನಾನು ಅಂತ ಅದನ್ನು ದೃಢವಾಗಿ ನಂಬಿದಾಗ ಯು ವಿಲ್ ಗೆಟ್ ದ ಕ್ಲಾರಿಟಿ ಇನ್ ದಿ ಮೈಂಡ್ ಆ್ಯಂಡ್ ಆಲ್ಸೋ ದ ಪ್ಯೂರಿಟಿ ಇನ್ ಯುವರ್ ಡಿಸೈರ್ ಆ್ಯಂಡ್ ಚಾರಿಟಿ ಇನ್ ಯುವರ್ ಈಚ್ ಆ್ಯಂಡ್ ಎವ್ರಿ ವರ್ಕ್ ದೆರ್ ಈಸ್ ಅ ಚಾರಿಟಿ. ಅದು ಬಂದ್ಬಿಡುತ್ತೆ. ಅದು ಬಂದಾಗ ಸ್ಲೋಲಿ ನಮಗೆ ಗೊತ್ತಿಲ್ಲದೆ ಒಂದು ಸತ್ಯದ ಡೈಮೆನ್ಷನ್ ನಮ್ಮಲ್ಲಿದೆ, ಅಲ್ಲಿಗೆ ಹೋಗ್ತೀವಿ. ಅದರ ಗುರುತು ಏನಂದರೆ ಫಿಯರ್ಲೆಸ್ ಲವ್. ಅಲ್ಲಿ ಏನೂ ಒಂದು ರೀತಿಯಾಗಿ ಭೀತಿ ಇಲ್ಲದೆ ಇರೋ ಪ್ರೀತಿ ಇರುವಂತಹ ಒಂದು ಆಯಾಮಕ್ಕೆ ನಾವು ಹೋಗ್ತೀವಿ. ಆಯಾಮಕ್ಕೆ ಹೋದಾಗ ನಾವು ಗಮನಿಸ್ಕೊಂಡಾಗ ನೋಡ್ತೀವಿ ನಮ್ಮ ಅಭ್ಯಾಸಗಳಿಂದ ಎಷ್ಟು ನಾವು ಹಿಂದುಳಿದು ಬಿಟ್ಟಿದ್ದೀವಿ. ಮಾಡಿದ್ದೇ ಮಾಡಿಕೊಂಡು ಅಂತ ಕಾಣಿಸುತ್ತೆ. ಮತ್ತು ನಮ್ಮ ಭಾವನೆಗಳಿಂದ ನಾವು ಎಷ್ಟು ಚೀಪ್ ಅಂತ ಗೊತ್ತಾಗತ್ತೆ. ನಮ್ಮ ಯೋಚನೆಗಳಿಂದ ನಾನು ಎಷ್ಟು ಕೆಟ್ಟ ಮುಖ ಇಟ್ಕೊಂಡಿದ್ದೀನಿ, ನನ್ನ ನಿಜವಾದ ಒರಿಜಿನಲ್ ಫೇಸ್ ಯಾವುದು, ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ನಾನು ಅನ್ನೋದ್ರ ಬಗ್ಗೆ ಅರಿವು ಉಂಟಾಗುತ್ತೆ. ಯಾವಾಗ ಇದೆಲ್ಲ ಗೊತ್ತಾಗತ್ತೆ, ಆ ಮೂಲಭೂತವಾದ ಅವಿವೇಕ ಏನಿರುತ್ತೆ ಇಟ್ ಕೊಲ್ಯಾಪ್ಸಸ್. ಯಾವಾಗ ಅದು ಕೊಲ್ಯಾಪ್ಸ್ ಆಯಿತು, ನಮಗೆ ವಿವೇಕಕ್ಕೆ ಒಂದು ವೇದಿಕೆ ಸಿಗುತ್ತೆ. ಜ್ಞಾನದಲ್ಲಿ, ವಿವೇಕದಲ್ಲಿ ಬದುಕೋದಕ್ಕೆ ನಾವು ನೋಡೋಣ ಎಷ್ಟು ಗಂಟೆ ಹೊತ್ತು ಎದ್ದಿರ್ತೀವಿ. 24 ಗಂಟೆನಲ್ಲಿ ಮ್ಯಾಕ್ಸಿಮಮ್ ಒಂದು 10 to 14 ಅವರ್ಸ್ ಎದ್ದಿರಬಹುದು. ಆ ಎದ್ದಿರುವಾಗ ಏನೇನು ಮಾಡ್ತೀವೋ ಅದೇ ನಮ್ಮ ಪ್ರೀ ಆಕ್ಯುಪೇಷನ್. ಅಂದರೆ ನಮಗೆ ನಾವು ಏನು ಮಾಡೋಕ್ಕೆ ಸಾಧ್ಯ, ನಾವು ಎದ್ದಿದ್ದಾಗ ನಾವು ಏನು ಮಾಡ್ತೀವೋ ಅದು ನಮ್ಮ ಪ್ರೀ ಆಕ್ಯುಪೇಷನ್. ಅದು ಕೂಡ ನಾನು ಯಾರು ಅಂತ ತಿಳ್ಕೊಳ್ಳದೆ ನಾನು ಏನೋ ಅಂತ ಅಂದ್ಕೊಂಡು ನಾವು ಏನೇನೋ ಮಾಡ್ತಾ ಇದ್ದೀವಿ. ಇಷ್ಟೂ ಎಚ್ಚರಿಕೆಯಲ್ಲಿ ಆಗೋದು. ನಿದ್ರೆನಲ್ಲಿ ಏನಾಗುತ್ತೆ, ನಾವು ಫಸ್ಟು ಆ ಭಾಗ ಪ್ರೀ ಆಕ್ಯುಪೇಷನ್ ಏನಾಗುತ್ತೆ, ನಾವು ಎದ್ದಿದ್ದಾಗ ಏನೇನು ಮಾಡ್ತಿದ್ದೀವೋ ಮಲ್ಕೋಬೇಕಾದ್ರೆ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಮಲ್ಗಲ್ವಾ ನಾವು. ಮಲ್ಕೊಳ್ಳುವಾಗ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಟಿದಾಗ ಕಣ್ಣು ಮುಚ್ಕೊಂಡ ತಕ್ಷಣ ಇದೆಲ್ಲ ಮರ್ತೋಗುತ್ತೆ. ನಾವು ಈ ಪ್ರಪಂಚದಲ್ಲೇ ಇರಲ್ಲ. ಹಾಗೆ ನಿದ್ದೆ ಹೊರಟೋಗ್ತೀವಿ. ಬೆಳಗ್ಗೆ ಎದ್ದು ಯೋಚನೆ ಮಾಡಬೇಕು, ಇದಿಷ್ಟು ಬಿಟ್ಟು ನಾನು ಇದನ್ನಲ್ಲ ಅಂದಮೇಲೆ ನನಗೆ ಇದು ಪ್ರಾಮುಖ್ಯ ಅಲ್ಲ, ಇದು ಮಾಯೆ, ಇದು ಪ್ರಾಮುಖ್ಯತೆ ಇಲ್ಲ. ನನಗೆ ನಿದ್ದೆನೇ ಪ್ರಾಮುಖ್ಯತೆ, ನಿದ್ದೆಗಿಂತ ಯಾವುದೂ ಇಲ್ಲ. ನಿದ್ದೆ ಅಂದ ತಕ್ಷಣ ಎಲ್ಲ ಬಿಟ್ಬಿಡ್ತೀವಿ. ತುಂಬ ಹಚ್ಕೊಂಡು ನಿದ್ದೆ ಬರದೇನೆ ನಿದ್ದೆ ಮಾತ್ರ ಆದರೂ ತೊಗೊಂಡು ಮಲ್ಕೊಂಡ್ಬಿಡ್ತೀವಿ. ಅಂದರೆ ನಿದ್ದೆನಲ್ಲಿ ಆನಂದ ಇರೋದು ಎಚ್ಚರದಲ್ಲಿಲ್ಲ, ಕನಸಿನಲ್ಲಿಲ್ಲ. ಆ ನಿದ್ರೆ ಎಲ್ಲರಿಗೂ ಬೇಕು. ಈ 20 ನಿಮಿಷ ಧ್ಯಾನ ಅನ್ನೋದು ನಿದ್ರೆಗಿಂತ ಆಳವಾದ ಸ್ಥಿತಿ. ಅದನ್ನು ಪ್ರಾಣಿಗಳು ಮಾಡೋಕ್ಕಾಗಲ್ಲ. ನಾವೇ ಡೆಲಿಬರೇಟ್ ಆಗಿ ಮಾಡಬಹುದು. ಧ್ಯಾನನ ನಾವು ಡೆಲಿಬರೇಟ್ ಆಗಿ ಮಾಡ್ಬೋದಾದ್ರಿಂದ 20 ನಿಮಿಷ ನಾವು ಕೂತ್ಕೊಳ್ಳು. ನಮಗೆ ಗೊತ್ತು ಮಲ್ಕೊಂಡಾಗ ನಾವು ಹೇಳ್ತೀವೋ ಇಲ್ವೋ ಗ್ಯಾರಂಟಿ ಇಲ್ಲ. ಆದರೂ ರಿಸ್ಕ್ ತಗೊಂಡು ಪ್ರತಿದಿನ ಮಲಗಿ ಹೇಳ್ತೀವಲ್ಲ, ಅದೆಷ್ಟು ಮುಖ್ಯ ನಮಗೆ ನಿದ್ದೆ ಮುಖ್ಯ ಆದಮೇಲೆ ನಿದ್ದೆನಲ್ಲಿ ಏನು ಆನಂದ ಇದೆ, ಧ್ಯಾನದಲ್ಲಿ ಅದಕ್ಕೆ 100 ಪಟ್ಟು ಆನಂದ ಇದೆ. ಧ್ಯಾನ ಮಾಡಿ ಹೊರಗಡೆ ಬಂದಾಗ ನಮಗೆ ಪಾತ್ರಗಳನ್ನೆಲ್ಲ ಮಾಡೋದಕ್ಕೆ ನಮಗೆ ಚೆನ್ನಾಗಿ ಬರುತ್ತೆ. ಆ ದೈವತ್ವದಿಂದ ಪಾತ್ರಗಳನ್ನ ಮಾಡಿದಾಗ ನಮ್ಮ ಋಣ ಕೂಡ ತೀರುತ್ತೆ. ಹೀಗೆ ನಾವು ಯಾರು ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ. ನಾವು ಯಾರು ಅಂತ ಗೊತ್ತಾದ ಮೇಲೆ ಈ ಪಾತ್ರಗಳೆಲ್ಲ ಆರೋಪ, ಇದು ನಾನಿವಾಗ ಚೆನ್ನಾಗಿ ಮಾಡಬಹುದು. ಆ ಪಾತ್ರಕ್ಕೂ ವಂಚನೆ ಇಲ್ಲದೆ ನಾವು ಸ್ಪಷ್ಟವಾಗಿ ಪ್ರತಿಯೊಂದು ಪಾತ್ರದಲ್ಲೂ ದೈವತ್ವದಲ್ಲಿ ಟೆನ್ಷನ್ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇದೆ. ನಾಳೆ ಮುಂದುವರಿಸ್ತೀನಿ.